ಇಂದು ಕೂಡ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಯುತ್ತೆ. ದೂರುದಾರನನ್ನ ವಿಚಾರಣೆ ನಡೆಸಲಿರುವಂತೆ SITಯ ಟೀಮ್. ಮಾಸ್ಕ್ ಮ್ಯಾನ್ ವಿಚಾರಣೆ ಇವತ್ತು ಕೂಡ ನಡೆಯಲಿದೆ. ದೂರುದಾರನನ್ನ ವಿಚಾರಣೆಗೆ ಒಳಪಡಿಸ್ತಾರೆ SIT ತಂಡದವರು. ಬೆಳ್ತಂಗಡಿಯ SIT ಕಚೇರಿಗೆ ಈ ದೂರುದಾರ ಮಾಸ್ಕ್ ಮ್ಯಾನ್ ಬಂದಿದ್ದಾನೆ. ಪೊಲೀಸರ ಎಸ್ಕಾರ್ಟ್ನೊಂದಿಗೆ ಕಚೇರಿಗೆ ಆಗಮನ, ವಕೀಲರೊಂದಿಗೆ ಕಚೇರಿಗೆ ಮಾಸ್ಕ್ ಮ್ಯಾನ್ ಭೇಟಿ. ಎಲ್ಲ ಆರೋಪಗಳನ್ನು ಮಾಡುವ ಮೂಲಕ SIT ರಚನೆ ಆಗುವವರೆಗೂ ಕೂಡ ಕಾರಣರಾದಂಥ ವ್ಯಕ್ತಿ ಮಾಸ್ಕ್ ಮ್ಯಾನ್. ಈತನ ವಿಚಾರಣೆ ನಡೆಯಲಿದೆ. ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಸದನಕ್ಕೆ ಏನು ಮಾಹಿತಿ ಕೊಡ್ತಾರೆ ಅದರ ಬಗ್ಗೆ ಕೂಡ ಕುತೂಹಲ ಇದೆ. ದೂರುದಾರನನ್ನ ವಿಚಾರಣೆ ಮಾಡಲಿದೆ SIT. ವಕೀಲರ ಜೊತೆಗೆ ಕಚೇರಿಗೆ ಮಾಸ್ಕ್ ಮ್ಯಾನ್ ಭೇಟಿ ನೀಡಿರೋದು. ಬೆಳ್ತಂಗಡಿ SIT ಕಚೇರಿಗೆ ಆತ ಆಗಮಿಸಿದ್ದಾನೆ. ಆತ ಮಾಡಿರುವಂಥ ಗಂಭೀರ ಆರೋಪಗಳು, ಆ ಆರೋಪಗಳಿಗೆ ಪೂರಕವಾಗಿ ಸಿಕ್ಕಿರುವಂಥ ಸಾಕ್ಷ್ಯಗಳು ಏನಿದೆ ಅನ್ನೋದಿಲ್ಲಿ ಮುಖ್ಯ ಆಗುತ್ತೆ. ಜೊತೆಗೆ ಈತನ ದೂರಿನ ಹಿಂದೆ ಸತ್ಯಾಂಶಗಳು ಎಷ್ಟಿದೆ ಇದೆಲ್ಲವನ್ನು ಕೂಡ ಈಗ SITಯ ಟೀಮ್ನವರು ಮಾಹಿತಿಯನ್ನು ಹೊರಗಡೆ ತೆಗಿಬೇಕಾಗಿದೆ. ಬುರುಡೆ ರಹಸ್ಯದ ಬೆನ್ನು ಬಿದ್ದಂತಹ SIT ಮಾಸ್ಕ್ ಮ್ಯಾನ್ಗೆ SIT ಅಧಿಕಾರಿಗಳಿಂದ ವಿಚಾರಣೆ. ದೂರುದಾರನ ಮುಂದೆ ಬುರುಡೆ ವಿಡಿಯೋ ಪ್ರದರ್ಶನ, ಕಚೇರಿಯಲ್ಲಿ ವಿಡಿಯೋ ಪ್ಲೇ ಮಾಡಲಿರುವಂಥ SIT. ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲಿ ಬುರುಡೆಯ ವಿಡಿಯೋನ ಪ್ಲೇ ಮಾಡಲಾಗುತ್ತೆ. ಕಲ್ಲೇರಿ ಬೋಳಿಯಾರು ಕಾಡಿಂದ ಬುರುಡೆ ತಂದಂಥ ಶಂಕೆ ಇದೆ. ಕೋರ್ಟ್ಗೆ ಬುರುಡೆ ಹಾಜರುಪಡಿಸಲಿರುವಂತಹ ದೂರುದಾರ ಕತ್ತೆ ಮೂಲಕ ಅಲ್ಲಿ ಬುರುಡೆ ಎತ್ತಿ ಗೋಣಿ ಚೀಲಕ್ಕೆ ತುಂಬಿದ್ದಂಥ ದೃಶ್ಯ. ವಿಡಿಯೋ ಬಗ್ಗೆ SIT ಅಧಿಕಾರಿಗಳಿಗೆ ಹಲವಾರು ಪ್ರಶ್ನೆಗಳಿವೆ, ಅದನ್ನು ಕೇಳಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ವಿಡಿಯೋ ಆಧರಿಸಿ ತನಿಖೆ ಮಾಡಲಿರುವಂಥ SIT. ದೂರುದಾರ ತಂದಿದ್ದಂಥ ತಲೆಬುರುಡೆ, ಒಂದು ವಿಡಿಯೋ ಏನಿದೆ, ಕತ್ತಿಯ ಮೂಲಕ ಆ ಸ್ಕಲ್ಲನ್ನು ಎತ್ತಿ ಗೋಣಿ ಚೀಲಕ್ಕೆ ಹಾಕೊಂಡಿರುವಂಥ ವಿಡಿಯೋ. ಇದನ್ನು ಪ್ಲೇ ಮಾಡಿ ಹಲವಾರು ಪ್ರಶ್ನೆಗಳನ್ನು ಕೇಳುವಂಥದ್ದಿದೆ. ನೀವು ನೋಡ್ಬೋದಲ್ಲಿ ಆ ವಿಡಿಯೋ ಬುರುಡೆಯನ್ನು ಕತ್ತಿಯಿಂದ ಎತ್ತಿ ಅದನ್ನು ಒಂದು ಚೀಲಕ್ಕೆ ಹಾಕ್ತಿರುವಂಥ ವಿಡಿಯೋನ. ಕಲ್ಲೇರಿ ಬೋಳಿಯಾರು ಕಾಡಿಂದ ಅಲ್ಲಿಂದ ತಂದಿರುವಂಥದ್ದಿದೆ ಇದು. ಆ ದೃಶ್ಯವನ್ನು ಇಟ್ಟು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಇಷ್ಟು ದಿನ ಏನು ಕಾರ್ಯಾಚರಣೆ ನಡೆಯಿತು ಇದೆಲ್ಲದರ ಬಗ್ಗೆ ಕೂಡ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ಗೆ ಹಲವಾರು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ತಲೆಬುರುಡೆ ರಹಸ್ಯ ಕೆದಕೋಕೆ ಮುಂದಾದಂಥ SIT. ಮಾಸ್ಕ್ ಮ್ಯಾನ್ ಮೊದಲು ತಂದಿದ್ದಂತಹ ತಲೆಬುರುಡೆ ಮಾಸ್ಕ್ ಮ್ಯಾನ್ ವಿಚಾರಣೆಗೆ SIT ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಂತರ ದೂರುದಾರನನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಈ ತಲೆಬುರುಡೆಯ ಹಿನ್ನೆಲೆಯನ್ನು ಕೆದಕಿ ದೂರುದಾರನ ವಿಚಾರಣೆ. ಇದು ತಲೆಬುರುಡೆ ರಹಸ್ಯವನ್ನ ಸದ್ಯಕ್ಕೆ SIT ಅಧಿಕಾರಿಗಳು ಕೆದಕೋಕೆ ಮುಂದಾಗಿದ್ದಾರೆ. ಆತ ಏನು ತಂದಿದ್ದ ಆ ಸ್ಕಲ್ಲನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆಗಳಿದೆ ಅದೆಲ್ಲವನ್ನು ಕೂಡ ಕೇಳುವಂಥದ್ದಿದೆ. SIT ಅಧಿಕಾರಿಗಳ ಸಿದ್ಧತೆ ಆಗ್ತಿದೆ. ಈಗ ಇದಾದ ನಂತರ ದೂರುದಾರನನ್ನು ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ತಲೆಬುರುಡೆಯ ಹಿನ್ನೆಲೆ ಕೆದಕಿ ಈಗ ದೂರುದಾರನ ವಿಚಾರಣೆ ಆರಂಭ ಆಗ್ತಾ ಇದೆ. ಜೊತೆಗೆ ಈತ ಮಾಡಿರುವಂಥ ಆರೋಪಗಳು ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ನೀವೀಗ ದೃಶ್ಯವನ್ನು ನೋಡ್ತಾ ಇದ್ರಿ. ವಿಡಿಯೋ ಭಾಳ ವೈರಲ್ ಆಗಿತ್ತು. ಆತ ಬುರುಡೆ ತಂದಂಥದ್ದು, ನಂತರ ಅದನ್ನು ಸಬ್ಮಿಟ್ ಕೂಡ ಆತ ಮಾಡಿದ್ದ. ಆ ವಿಡಿಯೋನ ಪ್ಲೇ ಮಾಡಿ ಅದರ ಮೂಲಕ ಉದ್ಭವ ಆಗ್ತಿರುವಂಥ ಪ್ರಶ್ನೆಗಳು ಏನೇನು ಅದೆಲ್ಲವನ್ನು ಕೂಡ SITಯ ತಂಡದವರೀಗ ಈ ದೂರುದಾರನಿಗೆ ಕೇಳಿದ್ದಾರೆ. ಈತ ಮಾಡಿರುವಂಥ ಆರೋಪಗಳು ಎಷ್ಟು ಅಥೆಂಟಿಕ್ ಅನ್ನೋದ್ರ ಬಗ್ಗೆ. ಜೊತೆಗೆ ಆತ ಕೂಡ ಮಾತನಾಡಿದ್ದ, ನಾನು ಹಿಂದೆ ಹೂಳ್ದಂಥ ಸಂದರ್ಭ ಆಗ ಚೇಂಜ್ ಇತ್ತು, ಬದಲಾವಣೆ ಇತ್ತು, ಇಲ್ಲಿ ರಸ್ತೆ ಎಲ್ಲವೂ ಕೂಡ ಈಗ ಬದಲಾಗಿದೆ. ಜೊತೆಗೆ ಪಂಚಾಯತಿಯವರು ಕೂಡ ಇದರ ಬಗ್ಗೆ ಮಾತನಾಡಿದರು. ಎಷ್ಟು ದಾಖಲಾಗಿತ್ತು ಅಂದರೆ ಹೂತಿರುವಂಥ ವಿಚಾರ ಎಷ್ಟು ಮಟ್ಟಿಗೆ ರೆಕಾರ್ಡ್ ಆಗಿ ಅಂದರೆ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದೆಲ್ಲವನ್ನು ಕೂಡ SIT ಅಧಿಕಾರಿಗಳು ಈಗ